ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 25ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕ್ರಮಕ್ರಮವಾಗಿ ಉಪರತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದು ಮತ್ತು ಧೈರ್ಯಯುಕ್ತ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿತಗೊಳಿಸೋದು ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮನಸ್ಸಿನ ಒಂದು ಸ್ವಭಾವನೇ ಯಾವುದರಲ್ಲಿ ಅದಕ್ಕೆ ಅಭ್ಯಾಸ ಆಗಿಬಿಡುತ್ತೋ ಅದನ್ನು ಬಿಟ್ಟು ಬರೋದಕ್ಕೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಮೊದಲಿನ ಅಭ್ಯಾಸಕ್ಕಿಂತ ಹೊಸ ಅಭ್ಯಾಸವನ್ನು ಮಾಡಿಸಿದಾಗ ಅದಕ್ಕೆ ಹೆಚ್ಚಾಗಿ ಮಾಡ್ತಾ ಇರಬೇಕು. ಈಗ ಐಹಿಕ ವಸ್ತುಗಳಲ್ಲಿ ವಿಷಯಗಳಲ್ಲಿ ಮುಳುಗೋಗಿರುತ್ತದು, ಅದೇ ಅದಕ್ಕೆ ಅಭ್ಯಾಸವಾಗಿಬಿಟ್ಟಿರುತ್ತೆ. ಅದರಿಂದ ಹೊರಗಡೆ ತಗೊಂಬರೋದು ಅದು ಸ್ವಲ್ಪ ಕಷ್ಟ. ಆದರೆ ಅದನ್ನು ತಗೊಂಡು ಬಂದು ಭಗವಂತನ ವಿಷಯಗಳಲ್ಲಿ ಅದಕ್ಕೆ ಅಭ್ಯಾಸ ಮಾಡಿಸ್ತಾ ಹೋದಂಗೆನೆ ಅದು ಅದರಲ್ಲೇ ಮುಳುಗೋಗುತ್ತೆ. ಆಮೇಲೆ ಇದರಿಂದ ಹೊರಗಡೆ ಬರೋದಿಲ್ಲ ಅದು. ಅದಕ್ಕೆ ಬುದ್ಧಿ ಅನ್ನೋದು ಮನಸ್ಸಿಗೆ ಹೇಳ್ಕೊಡ್ಬೇಕು. ಅದನ್ನು ಒಳ್ಳೆ ರೀತಿಯಲ್ಲಿ ಆಗಿರ್ಬೋದು, ಅಥವಾ ಒಂದು ಪುಸಲಾಯಿಸೋದಾಗಿರ್ಬೋದು, ಬೆದರಿಸಿ ಆಗಿರ್ಬೋದು, ಸಮಾಧಾನದಿಂದ ಆಗಿರ್ಬೋದು, ಒಟ್ಟಿನಲ್ಲಿ ಅಭ್ಯಾಸ ಮಾಡಿಸೋದಕ್ಕೆ ಅದು ಶುರು ಮಾಡಬೇಕು. ಬುದ್ಧಿ ದೃಢವಾಗಿದ್ದು ಅಭ್ಯಾಸ ನಡೀತಾ ಇದ್ದರೆ ಮೊದಲಿನ ವಿಷಯದಿಂದ ಅದು ತೊಡಗಿ ಬೇರೆ ಕಡೆ ಹೋಗುತ್ತೆ. ಆದರೆ ಇಲ್ಲಿ ಧೈರ್ಯಗುಂದೋದ್ರಿಂದ ಅಥವಾ ಅವಸರ ಮಾಡೋದ್ರಿಂದ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೆ ಒಂದು ಸಮಾಧಾನ ಇರಬೇಕು. ನಿಧಾನವಾಗಿ ಅದಕ್ಕೆ ಬುದ್ಧಿಯನ್ನು ಹೇಳಿ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತಂದರೆ, ಯಾವಾಗ ಒಂದು ಚಿಕ್ಕ ಮಗು ಕೈಯಲ್ಲಿ ಕತ್ರಿನೋ ಅಥವಾ ಚಾಕುನೋ ಹಿಡ್ಕೊಂಡಾಗ ತಾಯಿ ಏನು ಮಾಡ್ತಾಳೆ, ಅದಕ್ಕೆ ಒಳ್ಳೆ ಮಾತಲ್ಲಿ ಅದನ್ನು ಸಮಜಾಯಿಸಿ ಅಥವಾ ಅವಳಿಗೆ ಅವಶ್ಯಕತೆ ಬಿದ್ದರೆ ಗದರಿಸಿ ಕೂಡ ಆ ಚಾಕುವನ್ನು ನಿಧಾನವಾಗಿ ಆ ಮಗು ಕೈಯಿಂದ ಕಿತ್ಕೊಳ್ತಾಳೆ ಅಲ್ವಾ. ಅದೇ ರೀತಿ ವಿವೇಕ ಮತ್ತು ವೈರಾಗ್ಯದಿಂದ ಯುಕ್ತವಾದಂಥ ಬುದ್ಧಿಯ ಮೂಲಕ ಮನಸ್ಸಿಗೆ ಸಂಸಾರ ಭೋಗಗಳ ಅನಿತ್ಯತೆಯನ್ನು, ಇದ್ಯಾವುದು ಶಾಶ್ವತವಲ್ಲ, ಇದೆಲ್ಲ ಕ್ಷಣಭಂಗುರ, ಅಂದರೆ ಸ್ವಲ್ಪ ಹೊತ್ತು ಮಾತ್ರ ಇರುವಂಥದ್ದು, ಅದನ್ನೆಲ್ಲ ತಿಳಿಸಿ ಭೋಗಗಳಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಉಂಟಾಗುವಂತಹ ಬಂಧನ, ಏನು ನಮಗೆ ಬಂಧನಗಳು ಸಿಗುತ್ತೆ ಇದರಲ್ಲಿ ಸಿಕ್ಕಾಕೊಂಡಿರೋದ್ರಿಂದ, ಮತ್ತು ನರಕಾದಿ ಯಾತನೆಗಳು ಇರುತ್ತಲ್ವ, ಅದರ ಭಯವನ್ನು ಕೂಡ ತೋರಿಸ್ಕೊಟ್ಟು ಅದನ್ನು ವಿಷಯ ಚಿಂತನೆಯಿಂದ ಕಂಪ್ಲೀಟಾಗಿ ರಹಿತವನ್ನಾಗಿ ಮಾಡಬೇಕು. ನೋಡಪ್ಪ, ಇದನ್ನೆಲ್ಲ ನೀನು ಮಾಡ್ತಾ ಇದೆಯಾ, ವಿಷಯಗಳ ಹಿಂದೆ ಹೋಗ್ತಾ ಇದೆಯಲ್ಲ, ಇದು ಯಾವಾಗಲೂ ಇರುವಂಥದ್ದಲ್ಲ. ಈ ಸಾಂಸಾರಿಕದಲ್ಲಿ ನಮಗೆ ಸಿಗುವಂಥ ಭೋಗಗಳಿದೆಯಲ್ಲ, ಅದು ನಿತ್ಯವಾಗಿರುವಂಥದ್ದಲ್ಲ, ಅದು ಕ್ಷಣಭಂಗುರಗಳು. ಮತ್ತು ಭೋಗಗಳೆಲ್ಲ ಸಿಕ್ಕಾಕೊಳ್ಳೋದ್ರಿಂದ ನಮಗೆ ಏನೇನಾಗುತ್ತೆ, ಯಾವ ರೀತಿ ಬಂಧನ ಸಿಗುತ್ತೆ, ಮತ್ತೆ ಮತ್ತೆ ನೀನು ಹುಟ್ಟು ಸಾವುನಲ್ಲಿ ಬರಬೇಕು, ಅಥವಾ ನೀನೇನೋ ತಪ್ಪ ಮಾಡಿದ್ರೆ ನರಕಾದಿ ಯಾತನೆಗಳನ್ನು ಅನುಭವಿಸ್ಬೇಕು, ಇದರ ಭಯವನ್ನು ತೋರಿಸ್ಕೊಟ್ಟು ಅದರ ವಿಷಯ ಚಿಂತನೆ ಮಾಡುತ್ತಲ್ಲ ಅದರಿಂದ ದೂರ ಮಾಡಬೇಕು. ಅಂದರೆ ಹೀಗೆ ಕ್ರಮಕ್ರಮವಾಗಿ ಉಪರತಿಯನ್ನು ಪಡಿಬೇಕು ಅಂತ ಹೇಳೋದು. ಒಂದೇ ಸರಿಗೆ ಆಗ್ಬಿಡುತ್ತೆ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಮನಸ್ಸು ವಿಷಯ ಚಿಂತನೆಯನ್ನು ಕಂಪ್ಲೀಟಾಗಿ ತ್ಯಾಗ ಮಾಡೋ ತನಕ ಸಾಧಕನಿಗೆ ಪ್ರತಿದಿನ ಆಸನದಲ್ಲಿ ಕೂತ್ಕೊಂಡು ಮೊದಲು ಇಂದ್ರಿಯಗಳನ್ನು ಹೊರಗಡೆ ವಿಷಯಗಳಿಂದ ತಡೆದು ಮತ್ತು ಬುದ್ಧಿಯ ಮೂಲಕ ಕ್ರಮಕ್ರಮವಾಗಿ ಮನಸ್ಸನ್ನು ವಿಷಯ ಚಿಂತನೆಯಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೇನೆ ಧ್ಯಾನ ಮಾಡಿ ಅಂತ ಹೇಳ್ತಾರಲ್ಲ, ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ಕಣ್ಮುಚ್ಕೊಂಡ್ಬಿಟ್ಟು ನಮ್ಮ ಇಂದ್ರಿಯಗಳು ಅಂದರೆ ಒಳಗಡೆಯಿಂದ ಅದರ ಯೋಚನೆ ಮಾಡ್ತಾ ಇದ್ರೆ ಅದು ವೇಸ್ಟೇ ಅಲ್ವಾ. ಅದಕ್ಕೆ ಹೊರಗಡೆ ವಿಷಯಗಳನ್ನು ಚಿಂತನೆ ಮಾಡೋದನ್ನು ಕೂಡ ನಿಲ್ಲಿಸಬೇಕು. ಆಮೇಲೆ ಬುದ್ಧಿ ಅದಕ್ಕೆ ಹೇಳ್ಕೊಡ್ಬೇಕು ಕ್ರಮಕ್ರಮವಾಗಿ ಮನಸ್ಸಿಗೆ, ಈ ರೀತಿ ಮಾಡಬಾರ್ದು ಅಂತಂದ್ಬಿಟ್ಟು ಆ ವಿಷಯ ಚಿಂತನೆಯನ್ನು ಬಿಟ್ಟು ಭಗವಂತನ ಚಿಂತನೆ ಅದರಲ್ಲಿ ಬರಬೇಕು. ಆ ರೀತಿ ಹೇಳ್ಕೊಡುವಂಥ ಪ್ರಯತ್ನ ಅದು ಮಾಡಬೇಕು. ಇದರ ಜೊತೆಗೆ ಧೈರ್ಯವಾದಂತಹ ಬುದ್ಧಿಯ ಮೂಲಕ, ಅಂದರೆ ಏನು, ಪರಮಾತ್ಮನಲ್ಲಿ ನಿನಗೆ ಯಾಕೆ ಇರಬೇಕು ಮನಸ್ಸು ಅನ್ನೋದನ್ನ, ಇದರ ಇಂಪಾರ್ಟೆನ್ಸ್ ಏನು ಅಂತಲೂ ಕೂಡ ಹೇಳ್ಕೊಟ್ರೆ ಅಲ್ವಾ, ಯಾವುದು ಶ್ರೇಷ್ಠವಾಗಿರುತ್ತೋ ಆ ಕಡೆಗೆ ಆಮೇಲೆ ಅದು ವಾಲುತ್ತೆ. ನಮ್ಗೆ ಅದರಿಂದ ಏನೋ ಒಂದು ಒಳ್ಳೆಯದಾಗುತ್ತೆ ಅಥವಾ ಏನೋ ಒಂದು ಫಲ ಸಿಗುತ್ತೆ ಅಂತಂದಾಗ ಅದು ಮಾಡೋದು ಹೋಗುತ್ತೆ. ಅದಕ್ಕೆ ವಿಷಯಗಳಲ್ಲಿರುವಂಥ ಆ ವಿಷಯಾಸಕ್ತಿಯಿಂದ ಏನೇನಾಗುತ್ತೆ ತೊಂದರೆಗಳು, ಅಥವಾ ಅದೇನು ಅದರ ಒಂದು ರಿಯಾಲಿಟಿ ಏನು ಅಂತ ಹೇಳಿಕೊಟ್ಟು ಪರಮಾತ್ಮನ ಬಗ್ಗೆನೂ ಕೂಡ ಅದಕ್ಕೆ ತಿಳಿಸ್ತಾ ಹೋದಾಗ ಭಗವಂತ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತೆಲ್ಲ ಗೊತ್ತಾದಮೇಲೆ ಅದಕ್ಕೆ ಸಾಮಾನ್ಯವಾಗಿಯೇ ಈ ಕಡೆ ಒಲವು ಬರೋದು
ಖಂಡಿತ ಅಲ್ವಾ? ಅದಕ್ಕೋಸ್ಕರ ಧೈರ್ಯಯುಕ್ತ ಬುದ್ಧಿಯ ಮೂಲಕ ಅದನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸ್ತಾ ಇರಬೇಕು. ಪರಮಾತ್ಮನ ತತ್ವ ಮತ್ತು ರಹಸ್ಯವನ್ನು ತಿಳಿದೇ ಇರುವ ಕಾರಣದಿಂದ ಯಾವ ಬುದ್ಧಿಯಲ್ಲಿ ಸ್ವಾಭಾವಿಕವಾಗಿ ಆಸಕ್ತಿ, ಸಂಶಯ, ಭ್ರಮೆ ಅಂಥದ್ದೆಲ್ಲ ಇರುತ್ತೋ ಆ ಬುದ್ಧಿ ಸ್ಥಿರವಾಗೋದಿಲ್ಲ ಮತ್ತು ಧೈರ್ಯಶಾಲಿ ಕೂಡ ಆಗಿರೋದಿಲ್ಲ. ಅಂದರೆ ಅರ್ಥ ಏನು? ಈಗ ಮನಸ್ಸಿಗೆ ಬುದ್ಧಿ ಹೇಳಬೇಕು, ಆದರೆ ಆ ಬುದ್ಧಿನೇ ಸ್ಥಿರವಾಗಿಲ್ಲ ಅಂತಂದರೆ, ಆ ಬುದ್ಧಿನೇ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಅಂತಂದರೆ, ಅದಕ್ಕೋಸ್ಕರ ಮೊದಲು ಅದಕ್ಕೆ ಭಗವಂತನ ಬಗ್ಗೆ ಗೊತ್ತಾಗಬೇಕು. ಆ ಬುದ್ಧಿಗೆ ತಿಳುವಳಿಕೆ ಇರಬೇಕು. ಆ ಭಗವಂತನ ರಹಸ್ಯಗಳೇನು ಅದೆಲ್ಲ ಅದಕ್ಕೂ ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಇರೋ ಕಾರಣದಿಂದ ಬುದ್ಧಿ ಸ್ಥಿರವಾಗಿರೋದಿಲ್ಲ. ಆ ಬುದ್ಧಿನೇ ಸರಿ ಇಲ್ಲ ಅಂತಂದರೆ ಮನಸ್ಸನ್ನು ಭಗವಂತನಲ್ಲಿ ಹೇಗೆ ಸ್ಥಿರಗೊಳಿಸೋದಕ್ಕೆ ಸಾಧ್ಯ ಅಲ್ವಾ? ಬುದ್ಧಿ ಮನಸ್ಸಿನ ಮೇಲೆ ಪ್ರಭಾವ ಬೀರಬೇಕು ಅಂದರೆ ಬುದ್ಧಿಯಲ್ಲಿ ಮತ್ತು ಮೊದಲು ಅದಕ್ಕೆ ಗೊತ್ತಿರಬೇಕು, ಆ ಬುದ್ಧಿಗೆ ತಿಳುವಳಿಕೆ ಇರಬೇಕು. ಸೊ ಅದಕ್ಕೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜ್ಞಾನ ಎಲ್ಲಿಂದ ಬರೋದು? ಬುದ್ಧಿಗೆ ಹೋಗೋದಲ್ವಾ? ಬುದ್ಧಿಯಿಂದ ಆ ಬುದ್ಧಿ ಆಮೇಲೆ ಮನಸ್ಸಿಗೆ ಹೇಳ್ಕೊಡ್ಬೇಕು. ಮನಸ್ಸಿಗೆ ಹೇಳ್ಕೊಟ್ಟು ಆ ಭಗವಂತನಲ್ಲಿ ಆ ಧ್ಯಾನದಲ್ಲಿ ಸ್ಥಿರಗೊಳಿಸೋದಕ್ಕಾಗೋದು. ಅದೇ ತಿಳ್ಕೊಂಡಿಲ್ಲ ಅಂತಂದರೆ, ಅದೇ ಸ್ಥಿರವಾಗಿಲ್ಲ ಅಂತಂದರೆ ಬುದ್ಧಿ ಮನಸ್ಸಿಗೆ ಹೇಗೆ ಅದು ಹೇಳ್ಕೊಡುತ್ತೆ? ಸಾಧ್ಯ ಇಲ್ಲ. ಸತ್ಸಂಗದ ಮೂಲಕ ನಾವು ಇದನ್ನೆಲ್ಲ ಮಾಡೋಕ್ಕಾಗುತ್ತೆ. ಸತ್ಸಂಗದ ಮೂಲಕ ಏನಾಗುತ್ತೆ? ಪರಮಾತ್ಮನ ತತ್ವ ಮತ್ತು ರಹಸ್ಯಗಳನ್ನು ತಿಳ್ಕೊಳ್ಳೋದಕ್ಕಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಯಾವಾಗ ಬುದ್ಧಿ ಸ್ಥಿರವಾಗುತ್ತೋ ಆಗ ಅದು ದೃಶ್ಯ ವರ್ಗವನ್ನು ವಿಷಯೀಕರಿಸದೆ, ಅಂದರೆ ಏನು? ಅದು ಎಲ್ಲಿವರೆಗೆ ಭಗವಂತನ ವಿಚಾರಗಳನ್ನು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ತಾನೇನು ನೋಡ್ತಾ ಇರುತ್ತೋ ಆ ಜಗತ್ತಲ್ಲೇ ಮುಳುಗಿರುತ್ತೆ. ಯಾವಾಗ ಸತ್ಸಂಗಕ್ಕೆ ಹೋಗಿ ಅಲ್ಲಿ ಭಗವಂತನ ವಿಷಯಗಳು, ತತ್ವಗಳು, ರಹಸ್ಯಗಳು ಇದನ್ನೆಲ್ಲ ತಿಳ್ಕೊಳ್ಳುತ್ತೋ ಆಗ ಬುದ್ಧಿ ಸ್ಥಿರವಾಗುತ್ತೆ. ಅದು ಆವಾಗ ಭಗವಂತನಲ್ಲೇ ರಮಿಸೋದಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಅದರ ದೃಷ್ಟಿಯಲ್ಲಿ ಭಗವಂತನೊಬ್ಬನಲ್ಲದೆ ಬೇರೇನೂ ಉಳಿದಿರೋದಿಲ್ಲ. ಆಗ ಅದು ಮನಸ್ಸನ್ನು ವಿಷಯಗಳಿಂದ ಚೆನ್ನಾಗಿ ದೂರ ಮಾಡಿ ಅದನ್ನು ಭಗವಂತನ ಚಿಂತನೆಯಲ್ಲಿ ನಿಯುಕ್ತಗೊಳಿಸುತ್ತೆ. ನೋಡಿ, ಬುದ್ಧಿ ಮನಸ್ಸನ್ನು ತನ್ನ ಇಂದ್ರಿಯಗಳ ಮೂಲಕ ಈ ಕೆಲಸಗಳನ್ನು ಮಾಡಿಸುವಂಥ ಕೆಲಸ ಮಾಡುತ್ತೆ. ಸೊ ಎಲ್ಲಿವರೆಗೆ ಬುದ್ಧಿಗೆ ಈ ವಿಷಯಗಳು ಗೊತ್ತಿರೋದಿಲ್ವೋ ಅದು ಎಲ್ಲಂದ್ರಲ್ಲಿ ಹೋಗುತ್ತೆ, ಏನಂದ್ರಂದು ಮಾಡುತ್ತೆ, ಅಂದರೆ ಸ್ಥಿರವಾಗಿರೋದಿಲ್ಲ. ಯಾವಾಗ ಅದು ಸ್ಥಿರತೆಯನ್ನು ಪಡೆಯುತ್ತೋ ಭಗವಂತನ ವಿಚಾರಗಳನ್ನು ಸತ್ಸಂಗದ ಮೂಲಕ ಕೇಳಿದ ಮೇಲೆ, ಸ್ಥಿರತೆ ಬಂದ ಮೇಲೆ ಅದೇನು ಮಾಡುತ್ತೆ ಅಂತಂದರೆ ಪರಮಾತ್ಮನಲ್ಲದೆ ಬೇರೇನೂ ಉಳಿದಿರೋದಿಲ್ಲ. ಅದರಲ್ಲಿ ಅದು ಮನಸ್ಸನ್ನು ವಿಷಯಗಳಿಂದ ದೂರ ಮಾಡಿ ಆ ಮನಸ್ಸನ್ನು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಸುತ್ತೆ. ಅದರಲ್ಲೇ ಅದು ಒಂದಾಗಿರೋ ಹಾಗೆ ಮಾಡುತ್ತೆ. ಇದೇ ಧೈರ್ಯಯುಕ್ತ ಬುದ್ಧಿಯಿಂದ ಮನಸ್ಸನ್ನು ಪರಮಾತ್ಮನಲ್ಲಿ ಸ್ಥಿರಗೊಳಿಸೋದು ಅಂತಂದರೆ ಅರ್ಥ. ಈಗ ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.